ಭದ್ರಾವತಿಯು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಪ್ರಮುಖ ಕೈಗಾರಿಕಾ ನಗರವಾಗಿದೆ. ಭದ್ರಾ ನದಿಯ ದಡದಲ್ಲಿರುವ ಈ ನಗರವು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಮತ್ತು ಮೈಸೂರು ಪೇಪರ್ ಮಿಲ್ಸ್ ಎಂಬ ಪ್ರಮುಖ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿದೆ. ನಗರೀಕರಣ ಮತ್ತು ಜನಸಂಖ್ಯೆ ಹೆಚ್ಚಾದಂತೆ ಫ್ರೆಶ್ ವಾಟರ್ ಡಿಮ್ಯಾಂಡ್ ಗಣನೀಯವಾಗಿ ಏರಿಕೆಯಾಗುತ್ತಿದೆ. ಅಂತರ್ಜಲ ಮಟ್ಟದ ಕುಸಿತವು ಭವಿಷ್ಯದ ನೀರಿನ ಭದ್ರತೆಗೆ ಗಂಭೀರ ಸವಾಲಾಗಿ ಪರಿಣಮಿಸಿದೆ. ಕೇಂದ್ರ ಪುರಸ್ಕೃತ ಹಾಗೂ ರಾಜ್ಯ ಸರ್ಕಾರದ ಬೆಂಬಲದಿಂದ ಜಲ್ ಹಿ ಅಮೃತ್ ಯೋಜನೆ ಶಾಶ್ವತ ನೀರು ನಿರ್ವಹಣೆಯತ್ತ ಒಂದು ಮಹತ್ವದ ಅವಕಾಶ ಒದಗಿಸಿದೆ. ಇದು ಕೇವಲ ಪ್ರೋತ್ಸಾಹ ಧನದ ಯೋಜನೆಯಲ್ಲ, ಜವಾಬ್ದಾರಿಯುತ ನೀರು ಆಡಳಿತದತ್ತ ಬದ್ಧ ಹೆಜ್ಜೆ. ಈ ಯೋಜನೆಯಡಿ ಲಭಿಸಿದ ಪ್ರೋತ್ಸಾಹಧನವನ್ನ ಸಮರ್ಥವಾಗಿ ಬಳಸಿಕೊಂಡು ನಗರಸಭೆ ಎಸ್ಟಿಪಿಯನ್ನು ಆಧುನೀಕರಿಸಿ ಅಲ್ಟ್ರಾಸಾನಿಕ್ ಫ್ಲೋ ಮೀಟರ್ಸ್, ಓಪನ್ ಚಾನಲ್ ಫ್ಲೋ ಮೀಟರ್ಸ್ ಹಾಗೂ ಆನ್ಲೈನ್ ಬಿಒಡಿ, ಸಿಒಡಿ ಅನಲೈಸರ್ಗಳಂತಹ ರಿಯಲ್ ಟೈಮ್ ಮಾನಿಟರಿಂಗ್ ವ್ಯವಸ್ಥೆಗಳ ಮೂಲಕ ನೀರಿನ ಗುಣಮಟ್ಟ ಮತ್ತು ಸಂಸ್ಕರಣೆಯನ್ನ ನಿಖರವಾಗಿ ಗಮನಿಸುವ ವ್ಯವಸ್ಥೆ ನಿರ್ವಹಿಸಲಾಗಿದೆ. ಕ್ಲೋರಿನೇಷನ್ ವ್ಯವಸ್ಥೆಯ ನವೀಕರಣ, ಮೆಕ್ಯಾನಿಕಲ್ ಸ್ಕ್ರೀನ್ ಮತ್ತು ಗ್ರಿಟ್ ಯೂನಿಟ್ ದುರಸ್ತಿ, ಆರ್ಎಎಸ್ ಮತ್ತು ಡಬ್ಲ್ಯೂಎಸ್ ಪಂಪ್ಗಳ ಸುಧಾರಣೆಗಳಿಂದ ಸಂಸ್ಕರಣ ಪ್ರಕ್ರಿಯೆಯ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ. ಜೊತೆಗೆ ಸೌರ ವಿದ್ಯುತ್ ವ್ಯವಸ್ಥೆಯ ಸ್ಥಾಪನೆಯಿಂದ ಎನರ್ಜಿ ಎಫಿಷಿಯನ್ಸಿ ಹಾಗೂ ಪರಿಸರ ಸ್ನೇಹಿ ಕಾರ್ಯಾಚರಣೆಗೆ ಉತ್ತೇಜನ ದೊರೆತಿದೆ. ಮುಂದಿನ ಹಂತದಲ್ಲಿ ಸಂಸ್ಕರಿಸಿದ ನೀರನ್ನ ಉದ್ಯಾನವನಗಳು, ಕೈಗಾರಿಕೆಗಳು ಹಾಗೂ ನಿರ್ಮಾಣ ಕಾಮಗಾರಿಗಳಿಗೆ ಮರುಬಳಕೆ ಮಾಡುವ ಯೋಜನೆ ರೂಪಿಸಲಾಗಿದೆ. ಕಾರ್ಯಾಚರಣಾ ವೆಚ್ಚದಲ್ಲಿ ಕಡಿತ, ಪಾರದರ್ಶಕ ನಿರ್ವಹಣಾ ವ್ಯವಸ್ಥೆ ಹಾಗೂ ಸುಧಾರಿತ ನೀರಿನ ಗುಣಮಟ್ಟ ಇವೆಲ್ಲವೂ ಭದ್ರಾವತಿ ನಗರದ ಶಾಶ್ವತ ಅಭಿವೃದ್ಧಿಗೆ ಆಧಾರವಾಗಿವೆ. ಜಲ್ ಹಿ ಅಮೃತ್ ಇದು ಕೇವಲ ಒಂದು ಯೋಜನೆಯಲ್ಲ, ಇದು ನಮ್ಮ ನಗರದ ನೀರು ಮತ್ತು ಪರಿಸರ ಸಂರಕ್ಷಣೆ ಹಾಗೂ ಭವಿಷ್ಯದ ಪೀಳಿಗೆಗಳಿಗೆ ಶಾಶ್ವತ ಹೂಡಿಕೆ. ಈ ದಿನ ನಾವು ಭದ್ರಾವತಿ ನಗರಸಭೆಯ ವಾರ್ಡ್ ನಂಬರ್ 22 ಉಜಿನಿಪುರ ಎಂಬಲ್ಲಿರುವ 1 MLD SBR ಟೆಕ್ನಾಲಜಿಯ ಒಂದು ಸಿವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ನಲ್ಲಿ ಇದ್ದೇವೆ. ಸುಮಾರು ಉಜಿನಿಪುರ, ತಿಮ್ಲಾಪುರ, ಉಳ್ಳಾಪುರ ಈ ಏರಿಯಾಗಳಿಂದ ಮನೆಗಳಿಂದ ಏನು ತ್ಯಾಜ್ಯ ನೀರು ಬರುತ್ತೆ ಅದನ್ನು ವೆಟ್ವೆಲ್ಲಲ್ಲಿ ಸಂಗ್ರಹಿಸಿ ಆ ವೆಟ್ವೆಲ್ಲಿಂದ ನಾವು ಈ SBR ಪ್ಲಾಂಟಿಗೆ ಅದನ್ನು ಪಂಪ್ ಮಾಡ್ತಾ ಇದ್ದೀವಿ. ಪಂಪ್ ಮಾಡಿಬಿಟ್ಟು ಇದನ್ನು ಇಲ್ಲಿ SBR ಟೆಕ್ನಾಲಜಿನಲ್ಲಿ ತ್ಯಾಜ್ಯ ನೀರನ್ನು ಶುದ್ಧೀಕರಿಸ್ಬಿಟ್ಟು ಇದನ್ನು ವ್ಯವಸಾಯಕ್ಕೆ ಉಪಯೋಗಿಸೋಕ್ಕೆ ಬಳಸ್ತಾ ಇದ್ದೀವಿ. ನಗರಸಭೆಗೆ ಅಮೃತ್ ಇದರಲ್ಲಿ ಜಲ್ ಹಿ ಅಮೃತ್ ಅಂತಕ್ಕಂಥ ಕಾರ್ಯಕ್ರಮದ ಅಡಿಯಲ್ಲಿ ನಮಗೆ ಸುಮಾರು 25 ಲಕ್ಷ ಹಣವನ್ನು ನೀಡಿ ಈ ಸೌರ ವಿದ್ಯುತ್ ಅಂತಕ್ಕಂಥದ್ದನ್ನು ನಮಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಇದನ್ನು ಅಳವಡಿಸಿದ್ದೀವಿ. ಇದರಿಂದ ಏನಾಗಿದೆ ಅಂದರೆ ನಮ್ಮ ಯಂತ್ರಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ಕಡಿಮೆ ಮಾಡಿ ನಾವು ಸೋಲಾರನ್ನು ಉತ್ಪಾದನೆಯನ್ನು ಮಾಡಿ ಅದರಿಂದ ನಾವು ನಮ್ಮ ಇಂಧನದ ಉಳಿತಾಯವನ್ನು ಮಾಡ್ತಾ ಇದ್ದೀವಿ. ಅದರಿಂದಾಗಿ ನಮಗೆ ನಗರಸಭೆಗೆ ತುಂಬ ನಮಗೆ ಹಣವನ್ನು ಉಳಿತಾಯವನ್ನು ನಡೀತಾ ಇದೆ. ಜಲ್ ಹಿ ಅಮೃತ್ ಕಾರ್ಯಕ್ರಮ ನೀಡಿದಂತಹ ಎಲ್ಲ ಅಧಿಕಾರಿಗಳಿಗೆ, ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ.